ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ. MoOS 5 ಬೀಟಾ ವರ್ಷನ್ ಬಂದಿತ್ತಲ್ಲ ಸ್ಟಾಕಲ್ಲಿ, ಈಗ ಅದರದ್ದು ಫುಲ್ ವರ್ಷನ್ನು ಅಪ್ಡೇಟ್ ಆಗಿದ್ದು ಜಸ್ಟ್ ನಾವು. ಸೊ ಇದು ಏನೇನು ಫೀಚರ್ಸ್ ಇದೆ ಇದೆಲ್ಲ ಒಂದು ಸಪ್ರೇಟ್ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಆವಾಗಲೇ ಬೆಳಗ್ಗೆ ಎದ್ಬಿಟ್ಟು ಸಾಹೇಬ್ರು ಆಲ್ರೆಡಿ ರೆಡಿ ಮಾಡ್ತಾ ಇರೋದು. ಆಚೆ ಅವಾಗೆಲ್ಲ ಹಾಕಿಸ್ಕೊಂಡು ಬರ್ತೀನಿ ಅಂದೆ, ನಾನೇ ಹಾಕ್ಬೋದು. ಹಿಂಗೆ ಹಾಕೋದು ನೀನು ಎಕ್ಸ್ಪ್ಲೇನ್ ಮಾಡಿಬಿಡು. ಫ್ಲೋರ್ ಮ್ಯಾಟ್ನ ಇನ್ಸ್ಟಾಲ್ ಮಾಡೋದು ತುಂಬ ಈಸಿ. ಏನೋ ಸರ್ವಿಸ್ ಸ್ಟೇಷನ್ಗೆಲ್ಲ ತೊಗೊಂಡು ಹೋಗ್ತೀವಿ. ನೋಡಿರಿ, ಇಲ್ಲಿ 4 ಸ್ಕ್ರೂ ಇದೆ. ಇದನ್ನು ಆ್ಯಲನ್ ಕೀನಲ್ಲಿ ತಕ್ಕೊಳ್ಳಿ. ಅವರು ಕೊಟ್ಟಿದ್ದಾರೆ ಆ್ಯಲನ್ ಕೀ ಒಂದು 4mm. ಅದರಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಗ್ರಿಪ್ ಸಿಗ್ತಾರಲ್ಲ ಅಂತ ನಾನು ಆ್ಯಲನ್ ಕೀ ಸೆಟ್ನ ತೊಗೊಂಡ್ಬಂದು ನಾನು ತೆಗಿತಾ ಇದ್ದೀನಿ. ಫಸ್ಟ್ ಅದನ್ನು ತಕ್ಕೊಬೇಕು. ಈ ಥರ ಹಿಂಗಿರುತ್ತೆ ನೋಡಿದ್ದು, ಇದನ್ನು ತಕ್ಕೊಬೇಕು. ಈ ಥರ ಇರುತ್ತಲ್ಲ, ಹಿಂಗೆ ತೆಗೆದು ಆಮೇಲೆ ಫ್ಲೋರ್ ಮ್ಯಾಟ್ನ ಕೂರಿಸಿ ಇಲ್ಲೊಂದು ಆವಾಗಲೇ ಹಾಕಿ ನೋಡಿ ನಾನು ಸ್ಕ್ರೂ. ಸೊ ಈ ಥರ ಸ್ಕ್ರೂನ 4 ಕಡೆ ಹಾಕಿದ್ರೆ ಇದು ಕಂಪ್ಲೀಟಾಗಿ ಕೂತ್ಕೊಳ್ಳುತ್ತೆ. ನಿಮ್ಗೆ ಇಲ್ಲೂ ಬೇಕು ಅಂದರೆ ಇಲ್ಲೂ ತಕ್ಕೊಂಡು ಇಲ್ಲೂ ಹಾಕೊಬೋದು, ಬೇಡ ಅಂದರೆ ಈ ಥರ ಹಿಂಗೆ. ಇವರು ವೆಲ್ಕ್ರೋ ಬೇರೆ ಕೊಟ್ಟಿದ್ದಾರೆ. ಇಲ್ಲಿ ವೆಲ್ಕ್ರೋ ಕೊಟ್ಟಿದ್ದಾರೆ. ವೆಲ್ಕ್ರೋ ಬೇಕಂದ್ರೆ ವೆಲ್ಕ್ರೋನ್ ಇಲ್ಲೇ ಅಷ್ಟೇ. ಹಾಗೆ ಟ್ರಂಕ್ ಓಪನ್ ಮಾಡಿದೆ. ಟ್ರಂಕ್ ಓಪನ್ ಮಾಡಿದ್ಮೇಲೆ ಟ್ರಂಕ್ ಕ್ಲೋಸೇ ಆಗ್ತಾಯಿಲ್ಲ. ಸೊ ಹಿಂಗೆ ಮಾಡಿದ್ರೆ ಕ್ಲೋಸ್ ಆಗಬೇಕಲ್ಲ, ಪ್ರೆಸ್ ಮಾಡಿದಾಗ ಕ್ಲೋಸ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಆ್ಯಕ್ಚುಲಿ ನಾನೇ ಒಂದು ಫಿಕ್ಸ್ ಕಂಡಿಡಿದೆ. ಏನಿಲ್ಲ, ಇಲ್ಲಿ ನಿಮಗೆ ಇಲ್ಲೊಂದು ಮೋಟ್ರ್ ಇದೆ. ಈ ಮೋಟ್ರು ಫುಲ್ ಹಿಂಗೆ ತಿರುಗಬೇಕು ಲಾಕ್ ಆದಾಗ, ಅದು ತಿರುಗ್ತಾನೆ ಇರಲಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಸೊ ಇದನ್ನು ಇಲ್ಲಿ ಪ್ರೆಸ್ ಮಾಡಿದೆ. ಇದು ಹಿಂಗೆ ಪ್ರೆಸ್ ಮಾಡಿದೆ, ಆವಾಗ ಲಾಕ್ ಆಯಿತು ನೋಡಿ. ಡಿಕ್ಕಿ ಓಪನ್ ಇದ್ರೂ ಇದು ಲಾಕ್ ಬರ್ತದೆ, ಯಾಕಂದರೆ ನಾನು ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ಮೇಲೆ ನಾನು ಅದು ಸ್ಟಕ್ ಆಗಿತ್ತಲ್ಲ, ಆ ಮೋಟ್ರನ್ನ ತಿರುಗಿಸೋಕ್ಕೆ ಹಿಂಗೆ ಓಪನ್ ಮಾಡಿದೆ. ಅಲ್ಲಿ ಆ ಮೋಟ್ರು ತಿರುಗ್ತು. ಸೊ ತಿರುಗಿದಾಗ ಆ ಮೋಟ್ರು ಅಲ್ಲಿ ಸ್ಟಕ್ ಆಗಿದ್ದು ವಾಪಸ್ ಅದ್ರ ಜಾಗಕ್ಕೆ ಬಂತು. ಸೊ ಆದ್ದರಿಂದ ಅದು ಫಿಕ್ಸ್ ಆಯಿತು ಅಷ್ಟೇ. ವೆರಿ ಸಿಂಪಲ್ ಫಿಕ್ಸ್. ಹಿಂಗೆಲ್ಲ ಹೇಳ್ದಂಗೆ MoOS 5 ಬಂದಿದೆ. ಸೊ ಓಲಾ ಆ್ಯಕ್ಚುಲಿ ಬಂದುಬಿಟ್ಟು ಅದ್ರ ಫೀಚರ್ಸ್ಗೆ ಅವರು ತುಂಬ ಫೇಮಸ್ಸು. ಸೊ ಅವ್ರ ಅಪ್ಡೇಟ್ಸ್ ಬರ್ತಾ ಇದ್ದಂಗೆ ಎಲ್ಲರೂ ಕಾಯ್ತಾ ಇರ್ತಾರೆ, ಏನೇನು ಹೊಸ ಫೀಚರ್ಸ್ ಬಿಟ್ಟಿದ್ದಾರೆ, ನಾವು ಅದನ್ನು ಟ್ರೈ ಮಾಡೋಣ ಅಂತ. ನನಗೆ ಆ್ಯಕ್ಚುಲಿ ಈ ಗಾಡಿನಲ್ಲಿ MoOS 5 ಬೀಟಾ ವರ್ಷನ್ನು ನಾನು ತೊಗೊತಾ ಇದ್ದಾಗೇ ಬಂದಿತ್ತು. ತುಂಬ ಜನಕ್ಕೆ ಇವಾಗ ಅಪ್ಡೇಟ್ಸು ಬರ್ತಾ ಇದೆ. ನಿಮಗೆ ಹಿಂದೆ ನೋಡ್ದಂಗೆ ವಿಡಿಯೋನಲ್ಲಿ ಆವಾಗಲೇ MoOS 5 ಫುಲ್ ವರ್ಷನ್ನು ಬಂದಿದೆ. ಸೊ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಏನು ಎತ್ತ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. MoOS 5ನ ಫಸ್ಟ್ ಫೀಚರ್ ಬಂದುಬಿಟ್ಟು DIY ಮೋಡ್ ಅಂತ. ಸೊ ನಿಮಗೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನೀವು ಕಸ್ಟಮೈಸ್ ಮಾಡ್ಕೊಬೋದು. ಸೊ ಮೋಟರು ಪವರು ಮ್ಯಾಕ್ಸಿಮಮ್ ಎಷ್ಟು ತೊಗೊಬೇಕು ಅದನ್ನು ನೀವು ಕಸ್ಟಮೈಸ್ ಮಾಡ್ಕೊಬೋದು. ಮತ್ತು ಟಾಪ್ ಸ್ಪೀಡು ಎಷ್ಟು ಹೋಗಬೇಕು ನಿಮ್ಮ ಮೋಡಲ್ಲಿ ಅಂತ ನೀವು ಕಸ್ಟಮೈಸ್ ಮಾಡ್ಕೊಬೋದು. ರೀಜನ್ರೇಟಿವ್ ಬ್ರೇಕಿಂಗು ಯಾವ ಲೆವೆಲಲ್ಲಿ ಇರಬೇಕು, ಆಫ್ ಮಾಡಿರಬೇಕಾ, ಲೋ ನಾಟ್ ಡಿಫಾಲ್ಟ್ ಐ ಅಂತ ಅದನ್ನು ಕಸ್ಟಮೈಸ್ ಮಾಡ್ಕೊಬೋದು. ಸೊ ಥ್ರಾಟಲ್ ಸೆನ್ಸಿಟಿವಿಟಿನೂ ನೀವು ಕಸ್ಟಮೈಸ್ ಮಾಡ್ಕೊಬೋದು. ಸೊ ನಿಮಗೆ ರೀಜನ್ರೇಟಿವ್ ಬ್ರೇಕಿಂಗ್ ಯಾವ ಥರ ಇಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಅದು ರೇಂಜ್ ತೋರಿಸ್ತಾ ಹೋಗುತ್ತೆ. ನೀವು ನೋಡಿ ಇಲ್ಲಿ 127 ತೋರಿಸ್ತಾ ಇದೆ, ಡಿಫಾಲ್ಟಿಗೆ ಚೇಂಜ್ ಮಾಡ್ತಿದ್ದಂಗೆ. ಸೊ ಲೋಗೆ ಚೇಂಜ್ ಮಾಡ್ತಿದ್ದಂಗೆ 126 ತೋರಿಸ್ತಾ ಇದೆ. ಸೊ ಈ ಬ್ಯಾಟ್ರಿ, ಈ ಮೋಟರ್ ಮತ್ತು ಈ ಸ್ಪೀಡಲ್ಲಿ ಸೊ ಈ ಥರ ನೀವು ಸೆಟ್ ಮಾಡ್ಕೊಬೋದು. ಇವಾಗ ನಾನು ನೋಡಿ 100% ಇಡ್ತೀನಿ. ಸೊ ಅವಾಗ ನೋಡಿ ಮ್ಯಾಕ್ಸ್ ರೇಂಜು ಸಡನ್ನಾಗಿ 103ಗೆ ಬಂದುಬಿಡ್ತು. ಮೋಟರ್ ಜಾಸ್ತಿ ಯುಟಿಲೈಸ್ ಆದಷ್ಟು ಸೊ ಬ್ಯಾಟ್ರಿ ತಿಂತಾ ಹೋಗುತ್ತಲ್ಲ, ಸೊ ಅದಕ್ಕೋಸ್ಕರ ಅದು 103ಗೆ ಬಂದುಬಿಟ್ಟಿದೆ. ಸೊ ಅದೇ ಥರ ನೀವು ಸ್ಪೀಡ್ನ ನಾನು ಮ್ಯಾಕ್ಸಿಮಮಲ್ಲಿ ಇಡ್ತೀನಿ ಅಂತ ಅಂದ್ರೂ ಆ ಥರನೂ ನೀವು ಇಟ್ಕೊಬೋದು. ಮತ್ತು ಬೆಸ್ಟ್ ಸೆಟ್ಟಿಂಗ್ಸ್ ನನ್ನ ಪ್ರಕಾರ ಏನು ಅಂದರೆ, ನೀವು ಸಿಟಿನಲ್ಲೇ ಓಡಿಸ್ತೀರಾ ಅಂದಾಗ ಒಂದು 60 ಸ್ಟಾಪ್ ಸ್ಪೀಡ್ ಇಟ್ಕೊಬೇಕು. ರೀಜನ್ರೇಟಿವ್ ಬ್ರೇಕಿಂಗ್ ಐಯಲ್ಲಿ ಇಡಬೇಕು. ಥ್ರಾಟಲ್ ಸೆನ್ಸಿಟಿವಿಟಿ ಅದು ನಿಮಗೆ ಬೇಕಾದಂಗೆ. ಸೊ ನೀವು ಈಗ ತಾನೇ ನೀವು ಎಲೆಕ್ಟ್ರಿಕ್ ಸ್ಕೂಟರ್ಗೆ ಸ್ವಿಚ್ ಆಗ್ತಾಯಿದ್ದೀರಾ ನಿಮ್ಮ ನಾರ್ಮಲ್ ಪೆಟ್ರೋಲ್ ಸ್ಕೂಟ್ರಿಂದ ಅಂತ ಅಂದಾಗ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಐ ಅಂತ ಹೇಳಿದಾಗ ತುಂಬ ಸ್ಮೂತ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳತ್ತೆ. ಐ ಬೇಕು ಅಂದರೆ ನೀವು ಐ ಇಟ್ಕೊಬೋದು. ಮತ್ತು ಮ್ಯಾಕ್ಸಿಮಮ್ ಪವರ್ ಏನಿದೆ ಇದನ್ನು 80% ಇಟ್ಟರೆ ಸಾಕು. ಟಾಪ್ ಸ್ಪೀಡ್ 60 ಹೋಗುತ್ತೆ, 80% ಹೋಗುತ್ತೆ. ನಿಮಗೆ ಮ್ಯಾಕ್ಸಿಮಮ್ ರೇಂಜ್ ನೋಡಿ 128 ಕಿಲೋಮೀಟರ್ಸ್ ಕೊಡುತ್ತೆ. ಸೊ ಈ ಮೋಡಲ್ಲಿ ಇದು ಮಾಡಿದ್ರೆ ಇದನ್ನು ಇವಾಗ ನಾವು ಸೇವ್ ಮಾಡ್ತೀವಿ. ಸೇವ್ ಮಾಡಾದ್ಮೇಲೆ ನಿಮಗೆ ಈ DIY ಮೋಡ್ನ ನೀವು ಇಲ್ಲಿ ಎನೇಬಲ್ ಮಾಡ್ಕೊಬೇಕು. ಅದಾದಮೇಲೆ ಸೆಟ್ ಆಸ್ ಡಿಫಾಲ್ಟ್ ರೈಡ್ ಮೋಡ್ ಅಂತ ಇದೆಯಲ್ಲ, ಸೊ ನೀವು ಗಾಡಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಸೊ ಈ ಮೋಡ್ಗೆ ನಿಮ್ಮ ಗಾಡಿ ಬಂದ್ಬಿಡತ್ತೆ. ಅಂದರೆ ಇವಾಗ ಬೈ ಡಿಫಾಲ್ಟ್ ನಾರ್ಮಲ್ ಇದೆ. ಸೊ ನಾರ್ಮಲ್ ಅಲ್ದರೆ ನಿಮಗೆ ಈಗ ಈ ಮೋಡ್ಗೆ ಗಾಡಿ ನಿಮಗೆ ಬಂದ್ಬಿಡತ್ತೆ. ನನ್ನ ಗಾಡಿ ಈಗ ಇನ್ನೂ ಪಾರ್ಕಿಂಗ್ ಸ್ಟೇಟಲ್ಲಿದೆ. ಸೊ ನಾನು ಆನ್ ಮಾಡ್ತಿದ್ದಂಗೆ
ನಿಮಗೆ ಮೈ ಮೋಡ್ಗೆ ಹೊಟ್ಟೋಗುತ್ತೆ. ಇಲ್ಲಿ ನೋಡಿ ತೋರಿಸ್ತಾ ಇದೆ ಮೈ ಮೋಡ್ ಅಂತ. ಸೊ ನಾನು ಏನು DIY ಮೋಡಲ್ಲಿ ಏನು ಸೆಟ್ ಮಾಡಿರ್ತೀನೋ ಅದು ಆ ಸೆಟ್ಟಿಂಗ್ಸ್ ಇಲ್ಲಿ ಅಪ್ಲೈ ಆಗಿಬಿಡುತ್ತೆ ಬೈ ಡಿಫಾಲ್ಟ್. ಸೊ ಇದರಿಂದ ನೀವು ನಿಮಗೆ ಯಾವ ಥರ ಬೇಕು, ನಿಮ್ಗೆ ಯಾವ ಥರ ಇಷ್ಟ, ಸೊ ಆ ಥರ ನೀವು ನಿಮ್ಮ ಮೋಡ್ನ ಸೆಟ್ ಮಾಡಿಕೊಂಡು ನೀವು ರೈಡ್ ಮಾಡ್ಬೋದು. ಸೊ ಇದು ತುಂಬ ಒಳ್ಳೆ ಫೀಚರು, ಒನ್ ಆಫ್ ದ ಮೇನ್ ಫೀಚರ್ಸು. ಸೊ ನೆಕ್ಸ್ಟ್ ಫೀಚರ್ ಬಂದುಬಿಟ್ಟು ಈಸಿ ಪಾರ್ಕ್ ಅಂತ. ಸೊ ಈಸಿ ಪಾರ್ಕ್ ಬಂದುಬಿಟ್ಟು ಇದು ಕೂಡ ತುಂಬ ಒಳ್ಳೆಯದು, ಬಟ್ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಗತ್ತೆ. ಇದು ಒಂದು ವೆರಿ ಯೂಸ್ಫುಲ್ ಫೀಚರೇನೆ. ಈಗ ಈಸಿ ಪಾರ್ಕ್ ಮೋಡು ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ನೀವು ಈ ರಿವರ್ಸ್ ಬಟನ್ ಇದೆಯಲ್ಲ, ಸೊ ಈಸಿ ಪಾರ್ಕ್ನ ನೀವು ಸೆಟ್ಟಿಂಗ್ಸಲ್ಲಿ ಆನ್ ಮಾಡಾದ್ಮೇಲೆ ಈ ರಿವರ್ಸ್ ಬಟನ್ನ ಒತ್ಬಿಟ್ರೆ ನೀವು ನೋಡಿ ಇಲ್ಲಿ ಈಸಿ ಪಾರ್ಕ್ ಮೋಡ್ಗೆ ಸ್ವಿಚ್ ಆಯಿತು. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಅಂದರೆ, ಸೊ ನೀವು ಮುಂದೆ ಆಕ್ಸಿಲೇಟರ್ ಮಾಡಿದಾಗ ಮುಂದಕ್ಕೆ ಹೋಗುತ್ತೆ, ಹಿಂದೆ ಆಕ್ಸಿಲೇಟರ್ ಮಾಡಿದಾಗ ಹಿಂದಕ್ಕೆ ಹೋಗುತ್ತೆ. ನಿಮಗೆ ಪಾರ್ಕಿಂಗ್ ಮಾಡಬೇಕಾದ್ರೆ ಈಸಿಯಾಗಿ ನೀವು ಪಾರ್ಕ್ ಮಾಡ್ಬೋದು. ಸೊ ನೀವು ಕಾಲಲ್ಲಿ ಎಳೆಯೋದು ಅಲ್ಲ, ನೀವು ಶಕ್ತಿ ಕೊಟ್ಟು ಎಳೆಯೋದು ಹಿಂದಕ್ಕೆ, ಸೊ ಅದು ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಸೊ ಅದಕ್ಕೋಸ್ಕರ ಈ ಮುಂದೆ ಹೋದರೆ ಮುಂದಕ್ಕೆ ಹೋಗುತ್ತೆ, ಹಿಂದೆ ಮಾಡಿದ್ರೆ ನೀವು ಥ್ರಾಟಲ್ನ ಹಿಂದೆ ಮಾಡಿದ್ರೆ ಹಿಂದಕ್ಕೆ ಹೋಗುತ್ತೆ. ಸೊ ಇದು ಈಸಿ ಪಾರ್ಕಿಂಗ್ ಮೋಡ್. ಮತ್ತು ನಿಮಗೆ ಇಲ್ಲಿ ಒಂದು ಹೊಸ ಮೂಡ್ ಬಿಟ್ಟಿದ್ದಾರೆ. ಸೊ ಹಳೆ ಮೂಡ್ಸ್ ಜೊತೆ ಇವಾಗ ಒಂದು ಹೊಸ ಮೂಡ್ ಬಿಟ್ಟಿದ್ದಾರೆ, ವಿಚ್ ಇಸ್ ಭಾರತ್ ಮೂಡ್ ಅಂತ. ಸೊ ಇದು ತುಂಬಾ ಚೆನ್ನಾಗಿದೆ, ಲೈಟ್ ಬ್ಲೂ ಪ್ಲಸ್ ನಿಮಗೆ ಪಿಕಾಕ್ ನೋಡಿ, ಪಿಕಾಕ್ದು ಇದೆಲ್ಲ ಬರುತ್ತೆ. ಸೊ ಈ ಥೀಮ್ ಕೂಡ ನೀವು ಇನ್ಮೇಲಿಂದ ಯೂಸ್ ಮಾಡ್ಬೋದು. ಸೊ ಇದು ಕೂಡ ಒಂದು MoveOS 5 ಫೀಚರ್. ನೋಡಿ ನಿಮ್ಮ ಹತ್ರ ಸ್ಮಾರ್ಟ್ ವಾಚ್ ಇದ್ದರೆ, ಸೊ ಈ ಥರ ಓಲಾ ಆ್ಯಪ್ ಇದೆ. ಸೊ ನೀವಿಲ್ಲೇ ಲಾಕು ನೋಡಿ, ಲಾಕ್ ಆಯಿತು ಓಲಾ. ಮತ್ತು ಇಲ್ಲೇ ನೀವು ಬ್ಯಾಟ್ರಿ ಪರ್ಸೆಂಟೇಜ್ ನೋಡ್ಬೋದು, ಮತ್ತು ಇಷ್ಟು ಬ್ಯಾಟ್ರಿ ಪರ್ಸೆಂಟೇಜ್ ಇದ್ದಾಗ ಯಾವ ಮೋಡಲ್ಲಿ ಎಷ್ಟೆಷ್ಟು ರೇಂಜ್ ಕೊಡುತ್ತೆ ಅಂತಲೂ ನೋಡ್ಬೋದು. ನೋಡಿ ಅನ್ಲಾಕ್ ಆಯಿತು. ಅನ್ಲಾಕ್ ಮಾಡ್ತಿದ್ದಂಗೆ ಡಿಕ್ಕಿ ಓಪನ್ ಮಾಡೋಣ, ಟ್ರಂಕ್ ಓಪನ್ ಅಂತ ಬಂತು. ಸೊ ಈ ಫೀಚರ್ ಕೂಡ ತುಂಬಾ ಸೂಪರು. ಸ್ಮಾರ್ಟ್ ವಾಚ್ ಇದ್ದರೆ ನಿಮ್ಮ ಹತ್ರ, ಸೊ ಅಲ್ಲಿ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ರೆ, ಸೊ ನೀವು ಆರಾಮಾಗಿ ಒಂದು 10 ಮೀಟರ್ಸ್ ನೀವು ದೂರದಲ್ಲಿದ್ರೂ ಇಲ್ಲೇ ವಾಚಲ್ಲೇ ನೀವು ಅನ್ಲಾಕ್ ಮಾಡಿಬಿಡ್ಬೋದು. ಆಮೇಲೆ ಹೋಗಿ ಸ್ಟಾರ್ಟ್ ಮಾಡಿ ತೊಗೊಂಡೋಗ್ಬೋದು. ಸೊ ಬಂದು ಪಿನ್ ಎಲ್ಲ ಒತ್ತಬೇಕು, ಅದೆಲ್ಲ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಇಟ್ಸ್ ಅ ವೆರಿ ಗುಡ್ ಫೀಚರ್. ಸೊ ಇಲ್ಲಿಗೆ MoveOS 5 ಫೀಚರ್ಸು ಮತ್ತು ನೀವು ಆಕ್ಸೆಸರೀಸ್ನ ಯಾವ ಥರ ನೀವೇ ಇನ್ಸ್ಟಾಲ್ ಮಾಡ್ಕೊಬೋದು. ಟ್ರಂಕ್ದು ಏನಾದರೂ ಪ್ರಾಬ್ಲಮ್ ಬಂದರೆ ಸೊ ಅದನ್ನು ಯಾವ ಥರ ಫಿಕ್ಸ್ ಮಾಡೋದು, ಸೊ ಎಲ್ಲನೂ ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ಅನ್ಕೊತೀನಿ. ನಿಮಗೆ ಬೇರೆ ಏನಾದರೂ ವೀಡಿಯೋಸ್ ಬೇಕು ಈ ಗಾಡಿ ಬಗ್ಗೆ ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತಿರ್ಗಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.